ಆಗಸ್ಟ್ 15ರ ಮುಂಜಾನೆ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅಮಾಯಕರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ ಎಂದು ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಕರೀಂ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ನಡೆಸಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ದಿನಾಂಕ 15/8/2026 ಏನು ನಮಗೆ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇತ್ತು. ಅಂದು ಬೆಳಗಿನ ಜಾವ ಸುಮಾರು 5:05:30 ಸಮಯದಲ್ಲಿ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಒಂದು ಘಟನೆ ಸಂಭವಿಸಿತು. ಅಂದರೆ ಯಾರೋ 3 ಜನ ಬಡಪಾಯಿಗಳು, ಅಮಾಯಕ ಬಡಪಾಯಿಗಳು, ಅಲ್ಪಸಂಖ್ಯಾತರು ಕಾಡಿನಲ್ಲಿ ಸುತ್ತಾ ಇದ್ರು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರನ್ನ ನಕಲಿ ಶೂಟರ್ ಎನ್ಕೌಂಟರ್ ಮಾಡಿದ್ದಾರೆ. ಅದರ ವಿಚಾರವಾಗಿ ನಾವಿವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಆದರೂ ಇವತ್ತು ನಾವು ಸ್ವಾತಂತ್ರ್ಯವಾಗಿ ತಿರುಗಕ್ಕೆ ಅವಕಾಶ ಇಲ್ವಾ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ ಆಗಿದೆ. ನೋಡಿ, ಯಾರೋ ಅಮಾಯಕರು ಕಾಡಿನಲ್ಲಿ ಸುತ್ತಾ ಇದ್ರು ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ವಿಚಾರ ತಿಳ್ಕೊಳ್ಳದಲ್ಲೇ ಶೂಟೌಟನ್ನು ಮಾಡಿ ಅವ್ರನ್ನ ಕೊಲೆ ಮಾಡ್ತಾರೆ. ಇದು ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಒಂದು ಶೋಚನೀಯ ಘಟನೆ ಆಗಿದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ನಾವು ಕೇವಲ ಮತ ಬ್ಯಾಂಕ್ಗಳಾಗಿ ಓಲೈಕೆ ಮಾಡಿ ಮತ ಪಡೆಯುತ್ತೆ ಹೊರತು ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾದಂಥ ಒಂದು ಆತ್ಮರಕ್ಷಣೆಯನ್ನು ಕೊಡ್ತಾ ಇಲ್ಲ. ಅದು ಇದರಲ್ಲಿ ನೇರವಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಏನು ಅವತ್ತು ಎನ್ಕೌಂಟರ್ನಲ್ಲಿ ಪ್ರಾಣ ಕಳ್ಕೊಟ್ಟಂಥ 3 ಜನ, ಅಂತೋಣಿ ಸ್ವಾಮಿ, ಸೆಬಾಸ್ಟಿಯನ್ ಕುಮಾರ್, ಜಾನ್ ಪೀಟರ್, ಇವ್ರನ್ನ ಏನು ಎನ್ಕೌಂಟರ್ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು, ಅವರ ಬಗ್ಗೆ ಹಾಲಿ ಹೈಕೋರ್ಟ್ನ ನ್ಯಾಯಾಧೀಶರಿಂದ ಸೂಕ್ತ ತನಿಖೆಯನ್ನು ಮಾಡಿಸಿ ನಿಜವಾದ ಅಪರಾಧಿಗಳು ಯಾರು ಅಂತೇಳಿ ತನಿಖೆ ಮಾಡಬೇಕು. ಜೊತೆಗೆ ಆ 3 ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ನೀಡುವುದರ ಜೊತೆಗೆ 3 ಕುಟುಂಬಗಳ ತಲಾ ಒಬ್ಬರಿಗೆ ಸರ್ಕಾರದಲ್ಲಿ ಉದ್ಯೋಗವನ್ನು ಕೊಡಬೇಕಂತೇಳಿ ಆಗ್ರಹಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಕರಣದಲ್ಲಿ ಮೃತಪಟ್ಟ ಆಂತೋಣಿ ಸ್ವಾಮಿ, ಸೆಬಾಸ್ಟಿಯನ್ ಕುಮಾರ್ ಹಾಗೂ ಜಾನ್ ಪೀಟರ್ ಅವರ ಕುಟುಂಬಗಳಿಗೆ ಹೈಕೋರ್ಟ್ ಹಾಲಿ ಮುಖ್ಯ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳನ್ನು ವಜಾಗೊಳಿಸಿ ಮೃತರ ಪ್ರತಿ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಮಾಯಕ ಆಗಿರ್ತಕ್ಕಂಥ ಮಹಿಮ್ ದಾಸ್ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಿಗೆ ತಡೆತಕ್ಕಂಥ ಚಿಕಿತ್ಸಾ ವೆಚ್ಚ ಮತ್ತು ಅವರಿಗೆ ಆತ್ಮರಕ್ಷಣೆಯನ್ನು ಸರ್ಕಾರ ನೀಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇಷ್ಟೆಲ್ಲ ನಡೆದ್ರೂ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ, ಅದರಲ್ಲೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಈಗಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಮಂತ್ರಿಯಾಗಿರ್ತಕ್ಕಂಥ KJ ಜಾರ್ಜ್ ಅವರಾಗಲಿ ಅಥವಾ ಮಂಗಳೂರಿನ ವಿಧಾನ ಪರಿಷತ್ ಶಾಸಕರಾದಂಥ ಐವನ್ ಡಿಸೋಜರ್ ಅವರಾಗಲಿ ಅಥವಾ ಅಲ್ಲಿ ಸಚಿವರಾದಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದಂಥ UT ಖಾದರ್ ಅವರಾಗಲಿ, ಇವ್ರು ಯಾರೂ ಸಹ ಆ ಬಡ ಕುಟುಂಬಗಳ ಮನೆಗಳಿಗೆ ಭೇಟಿ ನೀಡಿ ಒಂದು ಸಾಂತ್ವನ ಹೇಳ್ತಕ್ಕಂಥ ಸೌಜನ್ಯ ಸಹ ಅವ್ರು ತೋರಿಸ್ತಾ ಇಲ್ಲ. ಅಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ಅಲ್ಪಸಂಖ್ಯಾತರನ್ನ ಕೇವಲ ಮತ ಬ್ಯಾಂಕ್ಗಳಾಗಿ ಯೂಸ್ ಮಾಡಿ ಅವ್ರನ್ನ ಸುಮ್ಮನೆ ಬಿಸಾಡ್ತಕ್ಕಂಥದ್ದು ಅಂತೇಳಿ. ಇವ್ರು ಯಾರು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರೆ ವಿನ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಯಾವುದೇ ಸಚಿವರಾಗಲಿ ಅಲ್ಪಸಂಖ್ಯಾತರ ಸಚಿವರಾಗಲಿ ಮಾಡ್ತಾ ಇಲ್ಲ. ಹಾಗಾಗಿ ನಾವಿಲ್ಲಿ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಸೂಕ್ತ ತನಿಖೆ ಆಗಬೇಕು, 1 ಕೋಟಿ ಪರಿಹಾರ ಕೊಡಬೇಕು, ಜೊತೆಗೆ ಸರ್ಕಾರಿ ಉದ್ಯೋಗವನ್ನು ತಲಾ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಎಲ್ಲನೂ ಸಂಪೂರ್ಣ ತನಿಖೆಯಿಂದ ಹೊರಗೆ ಬರಬೇಕು. ಅದರಲ್ಲಿ 2 ವಿಚಾರ ಇದೆ. ಅರಣ್ಯ ಇಲಾಖೆ ಹೇಳುತ್ತೆ ಇದು ಗುಂಡಿನ ಚಕಮಕಿ ಅಂತೇಳಿ. ಎಲ್ಲೂ ಅದಕ್ಕೆ ಸ್ಪಷ್ಟತೆ ಇಲ್ಲ. ಯಾವುದೇ ಒಬ್ಬ ಅಧಿಕಾರಿಗಳಿಗೂ ಸಹ ಯಾವುದೇ ಒಂದು ಪರಿಚಿತ ಯಾವುದೇ ಗಾಯಗಳಿಲ್ಲ. ಮತ್ತೆ ಹೇಳ್ತಾರೆ ನಮಗೆ ಅವರು ದಾಳಿ ಮಾಡಿದ್ರು ಅಂತೇಳಿ.
ಅವ್ರ ಮೇಲೆ ದಾಳಿ ಮಾಡಿದ್ದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲ. ಹಾಗಾಗಿ ಕುಟುಂಬ ಹೇಳುತ್ತೆ ಏಕಪಕ್ಷ ಗುಂಡಿನ ದಾಳಿ ಅಂತೇಳಿ, ಅದನ್ನು ನಮ್ಮ ಕಣ್ಣು ಮುಂದ್ಗಡೆ ಕಂಡಿದೆ. ಹಾಗಾಗಿ ಸತ್ಯಾಸತ್ಯತೆ ನಮಗೆ ತನಿಖೆಯಿಂದ ಹೊರಗಡೆ ಬರಬೇಕು. ಯಾರೇ ನಿರಪರಾಧಿ ಆಗಿರಲಿ ಅವ್ರನ್ನ ತಕ್ಷಣ ಬಂಧನ ಮಾಡಬೇಕು. ಜೊತೆಗೆ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಅವ್ರನ್ನ ವಜಾಗೊಳಿಸ್ಬೇಕು. ಅದು ಅವ್ರನ್ನ ಕೆಲಸದಿಂದ ವಜಾಗೊಳಿಸ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಅನ್ವರ್, ಸಹಾಯದಾಸ್, ಬೆನೆಡಿಕ್ಟ್ ಜಿಮ್ಸ್, ರಾಬರ್ಟ್ ಯೇಸುದಾಸ್, ರಫೀಕ್, ನಜೀರ್ ಉಪಸ್ಥಿತರಿದ್ದರು.